ಸಿನಿಮಾದ ಹೊರತುಪಡಿಸೋದಾದ್ರೆ ಇನ್ನು ನಿಮ್ಮ ಫೋಟೋಗ್ರಫಿ ಬಗ್ಗೆ ಸಾಕಷ್ಟು ಜನರಿಗೆ ಒಂದು ಒಲವು ಇದೆ. ಅಂದರೆ ನಿಮ್ಮ ಹತ್ರ ಒಂದು ಫೋಟೋ ಶೂಟ್ ಮಾಡಿಸ್ಬೇಕಾಗಲಿ ಮತ್ತೊಂದು ವಿಚಾರದಲ್ಲಿ. ಇನ್ನು ಭುವನ್ ಗೌಡ್ರು ನಿಮಗೆ ತುಂಬ ಆಪ್ತರು, ಗೆಳೆಯರು. ಅದ್ರ ಜೊತೆಗೆ ಯಶ್ ಅವರ ಕುಟುಂಬಕ್ಕೆ ತುಂಬ ಬೇಕಾದವ್ರು ನೀವು. ಅವ್ರದ್ದು ಏನೇ ಪರ್ಸ್ನಲ್ ಫೋಟೋಗ್ರಫಿ ಇರಲಿ ಮತ್ತೊಂದಲ್ಲಿ ಯಾವುದೇ ಇವೆಂಟ್ ಆಗಲಿ ನಿಮ್ಮ ಕಡೆಯಿಂದ ಒಂದು ಸಾಥ್ ಇದ್ದೇ ಇರುತ್ತೆ. ಸೊ ಆ ಒಂದು ಗೆಳೆತನ ಯಶ್ ಅವ್ರ ಕುಟುಂಬ, ರಾಕಿಂಗ್ ಸ್ಟಾರ್ ಅವ್ರ ಕುಟುಂಬದ. ಸರ್ ಅದೇ ಮುಂಚೆ ಒಂದ್ಸಲ ಹೇಳಿದೆ, ಒಂದು 4 ವರ್ಷದಿಂದ ಈಗಲೂ ಅದನ್ನ ಹೇಳ್ತೀನಿ ಸರ್. ಗೆಳೆತನ ಅನ್ನೋದಕ್ಕಿಂತ ಸರ್, ನನ್ನ ಕೆಲಸ ಅವ್ರಿಗಿಷ್ಟ, ಅವ್ರು ನನಗಿಷ್ಟ. ಸೊ ಭುವಿ ನನ್ನ ಫ್ರೆಂಡು. ನಾನು ಇವತ್ತು ಈ ಫೀಲ್ಡಲ್ಲಿ ಇರೋದಕ್ಕೆ ಕಾರಣನೇ ಅವನು. ಅಂದ್ರೆ ಅವ್ನು ನೋಡಿ ನಾನೊಬ್ಬ ಫೋಟೋಗ್ರಾಫರ್ ಆಗಬೇಕು ಅಂತ ಅನಿಸಿದ್ದು. ನಾನೊಬ್ಬ ನಟ ಆಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದು ನಾನು ಥಿಯೇಟ್ರ್ ಮಾಡ್ತಾ ಇದ್ದಿದ್ದು. ನಿಮ್ಗೆ ಗೊತ್ತಿದ್ದಂಗೆ ನಾನು ಸಂಚಾರಿ ಥಿಯೇಟ್ರಲ್ಲಿ ವರ್ಕ್ ಮಾಡ್ತಾ ಇದ್ದವನು. ಸೊ ಅದಾದಮೇಲೆ ಈಗ ನಾನು ಸರ್ವಸ್ವ ಅಂತ ಒಂದು ಪ್ರೊಡಕ್ಷನ್ ಹೌಸ್ ಮಾಡಿ ಪುಕ್ಸಟೆ ಲೈಫ್ ಮಾಡಿದ್ದು. ಫೋಕಸ್ ಫೋಟೋಗ್ರಫಿ ಸರ್ವಿಸ್ ಟೋಟಲಿ ನಂದೊಬ್ಬನ ಶ್ರಮ ಅಲ್ಲ, ಇಲ್ಲಿರೋ ಅಂಥ 15 ಜನ ಹುಡುಗರ ಶ್ರಮ. ಸೊ ನಾನೊಬ್ಬನೇ ಏನೂ ಮಾಡ್ತಾ ಇಲ್ಲ, ನಾನು ಹೇಳಿದ ಕೆಲಸನ ಅವ್ರು ಮಾಡ್ತಾರೆ. ಸೊ ಆ ಸರ್ವಿಸ್ ಸರ್ ಅಷ್ಟೇ. ಅವ್ರಿಗೆಲ್ಲ ಅಂದರೆ ಎಷ್ಟೇ ದಿವಸ ಆದರೂ ಕೂಡ ಇವತ್ತಿಗೂ ನಾವು ಆ ಕೆಲಸ ಮಾಡ್ತಾಯಿದ್ದೀವಿ. ಬಿಕಾಸ್ ನೀಟು ನಮ್ದೊಂದು ಅವ್ರದ್ದೇನೋ ಒಂದು ವಿಷಯ ಪ್ರೈವೇಸಿ ಇರುತ್ತೆ, ಅದನ್ನು ಹಾಗೆ ಇಟ್ಟು ಅವ್ರಿಗೇನು ಬೇಕೋ ಅದನ್ನು ಕೊಟ್ಟರೆ ಆಯ್ತು ಅಷ್ಟೇ. ಸರ್ ನಮಗಂತೂ ಸದ್ಯಕ್ಕೆ ಸಿಗ್ತಲ್ಲ. ಅಂದರೆ ಸಿನಿಮಾ ಓಡಾಟದಲ್ಲಿ ಬಿಸಿ ಇರ್ತಾರೆ, ಬಟ್ ನಿಮಗೆ ಒಂದಷ್ಟು ವಿಷಯಗಳಿಗೆ ಭೇಟಿ ಅಂತೂ ಸಾಧ್ಯತೆ ಇರುತ್ತೆ. ಟಾಕ್ಸಿಕ್ ಬಗ್ಗೆ ಯಾವ ರೀತಿ ಒಂದು ಕುತೂಹಲ ಇದೆ ಅಂತ ಅವರು ಬಿಸಿ ಇರೋರು. ಸರ್ ಅದೇ ಏಪ್ರಿಲ್ ನಿಮ್ಗೀಗ ಆಲ್ರೆಡಿ ಗೊತ್ತಾಗಿದೆ ಶೂಟ್ ಸ್ಟಾರ್ಟ್ ಆಗ್ತಾ ಇದೆ ಅಂತ. ಕ್ಯೂರಿಯಾಸಿಟಿ ನಿಮ್ಗೆ ಹೆಂಗಿದೆಯೋ ಅಷ್ಟೇ ನಮಗಿದೆ. ಯಾಕಂದರೆ ನಮ್ಮ ಇನ್ವಾಲ್ವ್ಮೆಂಟ್ ಏನು ಇರಲ್ಲ ಸರ್ ಸಿನಿಮಾ ವಿಷಯದಲ್ಲಿ. ನಾವು ಎಷ್ಟು ತನಕ ನಮಗೆ ಬಾಗಿಲು ತೆಗೆದಿರುತ್ತೋ ಅಷ್ಟರ ತನಕ ಮಾತ್ರ ನಾವು ಕೆಲಸ ಮಾಡ್ತೀವಿ. ಅದಕ್ಕೂ ಮೀರಿದ ಬಾಗಿಲು ನಮ್ಗೆ ಓಪನ್ ಇರಲ್ಲ. ಅದು ಅವ್ರ ಕೆಲಸ. ಆ್ಯಂಡ್ ಆ ಚುರುಕುತನಗಳಿಗೆಲ್ಲ ನಾವು ಹೋಗಿ ನಿಂತ್ಕೊಂಡು ಏನೋ ಮಾಡೋಂಥ ವಿಷಯನೂ ನಮ್ಮ ಹತ್ರ ಇರಲ್ಲ. ಸೊ ಅದೊಂದು ದೊಡ್ಡ ಟೀಮು, ದೊಡ್ಡ ಕೆಲಸ, ದೊಡ್ಡ ವಿಷಯ ಇಟ್ಕೊಂಡು ಮಾಡ್ತಿರ್ತಾರೆ. ಸೊ ಚೆನ್ನಾಗಾಗುತ್ತೆ ಸರ್. ಅದು ಚೆನ್ನಾಗಾಗಬೇಕು ಅನ್ನೋ ಆಸೆ ಕೂಡ ನನಗಿದೆ, ಅದಾಗುತ್ತೆ. ಇನ್ನು ಮರ್ಯಾದೆ ಪ್ರಶ್ನೆ ಕಂಟೆಂಟ್ ಏನಾದರೂ ಭುವನ್ ಅವ್ರು ನೋಡಿದ್ರೆ ಮಾತಾಡೋದು? ಸ್ಟಿಲ್ ಇನ್ನೂ ನೋಡಿಲ್ಲ. ಐ ಥಿಂಕ್ ಇನ್ನೊಂದು 5-6 ದಿವಸ ಮೀಟ್ ಮಾಡೋದಿದೆ. ಅದಾದ ತಕ್ಷಣ ಖಂಡಿತ ನೋಡ್ತೀವಿ. ಯಾವ ಬರ್ಬೋದು ಸಿನಿಮಾ ರಿಲೀಸ್? ಸಿನಿಮಾ ರಿಲೀಸು ಅದೇ ಸರ್, ಈ ಒಂದು ಸ್ವಲ್ಪ ನಮ್ಮ RCB ಅವ್ರು ಗೆದ್ದು ನಮ್ಮ ಮರ್ಯಾದೆ ಉಳಿಸಿ ಅದೆಲ್ಲ ಆಗಿ ಆಮೇಲೆ ಈ ಎಲೆಕ್ಷನ್ಸು ಇನ್ನೊಂದು ಎಲ್ಲ ಮುಗಿದು ಅದಾದ ನಂತರ ಒಂದು ಟೈಮ್ ಲೈನ್ ನೋಡಿಕೊಂಡು ಯಾರ್ಯಾರು ಬರ್ತಿದ್ದಾರೆ ಅನ್ನೋದನ್ನೆಲ್ಲ ಗಮನಿಸ್ಕೊಂಡು ಪ್ರೊಡಕ್ಷನ್ ಹೌಸ್ ಅದನ್ನ ತೀರ್ಮಾನ ಮಾಡುತ್ತೆ ಸರ್. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಅಂದರೆ ನಿಮ್ಮ ನಿರ್ಮಾಣದಲ್ಲಿ ಬಂದಂಥ ಪುಕ್ಸಟೆ ಲೈಫು ತುಂಬ ಜನರ ಮನಸ್ಸನ್ನು ಗೆದ್ದಿತ್ತು. ಸೊ ಈಗ ನಿಮ್ಮ ನಿರ್ದೇಶನದಲ್ಲಿ ಬರ್ತಿರುವಂಥ ಮೊದಲ ಸಿನಿಮಾ. ಸೊ ದೊಡ್ಡ ಸಕ್ಸಸ್ ಆಗಲಿ ಸರ್, ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.